ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಪಾಪುಗೋಸ್ಕರ ನಾನಿವತ್ತು ಸೀರಿಯಲ್ಸ್ ತುಪ್ಪ ಕಾಳುಗಳೆಲ್ಲ ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಹೊರ್ಗಡೆ ನಾವು ಸೆರೆಲ್ಯಾಕು ಅದು ಇದು ಅಂತ ತರಿಸಿ ಮಕ್ಕಳಿಗೆ ತಿನ್ನಿಸೋದಕ್ಕಿಂತ ಬೆಟರ್ ನಾವು ಮನೇಲೇ ಮಾಡಿದ್ದನ್ನು ಮಕ್ಕಳಿಗೆ ಕೊಡೋದು. ಇದನ್ನು ನಾವು 6 ತಿಂಗಳು ತುಂಬಿದಾಗಿಂದನೂ ಮಕ್ಕಳಿಗೆ ಕೊಡ್ಬೋದು. ಹಾಗಾಗಿ ನಾನು ಪಾಪುಗೆ ಮಾಡ್ತಾಯಿದ್ದೆ, ಹಾಗಾಗಿ ನಾನು ಒಂದು ವೀಡಿಯೋ ಮಾಡೋಣ, ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡ್ತೀನಿ ಅಂತ. ನಾನಿಲ್ಲಿ ಒಂದಷ್ಟು ಕಾಳುಗಳನ್ನ ತೊಗೊಂಡಿದ್ದೀನಿ. ಅಲಸಂದೆ ಕಾಳು, ಹುರ್ಗಡ್ಲೆ ಕಾಳು ಮತ್ತು ಉದ್ದು. ಇದನ್ನು ನಾನೇನು ಸಿಪ್ಪೆ ತೆಗೆದಿರೋ ಉದ್ದು ತೊಗೊಂಡಿಲ್ಲ, ಹಂಗೆ ತೊಗೊಂಡಿದ್ದೀನಿ. ಮತ್ತು ತೊಗರಿಬೇಳೆ, ಹೆಸರು ಕಾಳು, ನಾನು ಬೇಳೆಕಾಳು ಎರಡೂ ತೊಗೊಂಡಿದ್ದೀನಿ. ಮತ್ತು ಕಡಲೆ ಬೀಜ, ಇದು ಬಾರ್ಲಕ್ಕಿ, ಇದಿಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಸಾಬುದಾನ ಅಥವಾ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ, ಕುದಿಸ್ತಕ್ಕಿ. ನಾನಿಲ್ಲಿ ನಿಮ್ಮಿಷ್ಟ, ನೀವು ಯಾವ ಅಕ್ಕಿ ಬೇಕಾದ್ರೂ ತೊಗೋಬೋದು. ಕುದಿಸ್ತಕ್ಕಿ ಸ್ವಲ್ಪ ತಂಪು ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಕುದಿಸ್ತಕ್ಕಿನ ತೊಗೊಂಡಿದ್ದೀನಿ. ನಮಗೆ ಕಾರ್ಡಿ ಕೊಡ್ತಾರೆ ಅಲ್ಲಿ ತಮಿಳ್ನಾಡಲ್ಲಿ, ಸೊ ನಾನು ಅದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ರಾಗಿ, ಇದಿಷ್ಟು ನಾನು ಜಾಸ್ತಿ ಕ್ವಾಂಟಿಟಿ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ನಿಮ್ಮಿಷ್ಟ, ಕ್ವಾಂಟಿಟಿ ನೀವು ಎಷ್ಟು ತೊಗೋತೀರೋ ಅಷ್ಟು ತೊಗೊಳ್ಳಿ. ಅದಾದ ನಂತರ ಇಲ್ಲಿ ನಾನು ಕುಂಬಳಕಾಯಿದು ಬೀಜ ತೊಗೊಂಡಿದ್ದೀನಿ. ಇದು ಮೋಸ್ಟ್ಲಿ ಫಾರಮ್ ಬೀಜ ಅಂತ ಅನಿಸುತ್ತೆ, ಅದಕ್ಕೆ ಇಷ್ಟು ದಪ್ಪ ಇದೆ. ನಾವು ಮನೇಲಿ ಕುಂಬಳಕಾಯಿ ಬೀಜಗಳು ನೋಡ್ರೆ ಅದು ಇಷ್ಟು ದಪ್ಪ ಇರೋದೇ ಇಲ್ಲ. ಕುಂಬಳಕಾಯಿ ಬೀಜನೂ ತೊಗೊಂಡಿದ್ದೀನಿ. 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ನಿಮ್ಮ ಇಷ್ಟ, ನೀವು 50 ಗ್ರಾಮ್ ಆದರೆ 50 ಗ್ರಾಮ್ ಹಾಕ್ಕೊಳ್ಳಿ, 100 ಗ್ರಾಮ್ ಆದರೆ 100 ಗ್ರಾಮ್ ಹಾಕ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಓಕೆನಾ? ನೋಡಿ, ಈ ಥರ ಇದೆ. ನಾವು ಬೀಜದ್ದು ಸಿಪ್ಪೆ ತೆಗೆದು ನೋಡಿದಾಗ ಮನೇಲಿರೋದು ಇಷ್ಟು ದಪ್ಪ ಇರೋದೇ ಇಲ್ಲ. ಇವಾಗ ನಾನು ಇಷ್ಟನ್ನು ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ಆಮೇಲೆ ನಾನು ಶುರು ಮಾಡ್ತೀನಿ. ಇಲ್ಲಿ ನಾನು ಇಷ್ಟು ಕಾಳುಗಳನ್ನು ಒಟ್ಟಿಗೆ ಹಾಕ್ಕೊತೀನಿ. ಆದರೆ ಸಾಬುದಾನ ಮತ್ತು ಅವಲಕ್ಕಿ ಇದೊಂದಿಷ್ಟನ್ನು ನಾನು ಇಲ್ಲಿ ನೆನೆಸಲ್ಲ. ಅದು ನೆನೆಸಿದ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಒಂದು 1/4 ಗಂಟೆ, ಅದು 10 ನಿಮಿಷಕ್ಕೆಲ್ಲ. ಹಾಗಾಗಿ ನಾನು ಅದನ್ನು ನೆನೆಸ್ತಾ ಇಲ್ಲ, ತೊಳೆದು ಇಡ್ತೀನಿ. ಆಮೇಲೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ, ಆಯಿತಾ? ಈಗ ಒಟ್ಟಿಗೆ ಅಷ್ಟೂ ಕಾಳುಗಳನ್ನು ನಾನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಕ್ವಾಂಟಿಟಿ ನಿಮಗೆ ಬಿಟ್ಟಿದ್ದು ಎಷ್ಟು ತೊಗೊತೀರಾ ಅಂತ. ನಾನು ಎಲ್ಲ ಕಾಳುಗಳು ಇಲ್ಲಿ 2 ಸ್ಪೂನ್ 3 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಆದರೆ ರಾಗಿ ಮತ್ತು ಅಕ್ಕಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈ ಕಾಳುಗಳಿಗಿಂತ ಅಕ್ಕಿನ ಜಾಸ್ತಿ ತೊಗೊಂಡಿದ್ದೀನಿ, ಅಕ್ಕಿಗಿಂತ ರಾಗಿನ ಜಾಸ್ತಿ ತೊಗೊಂಡಿದ್ದೀನಿ, ಆಯಿತಾ? ಇವಾಗ ಇಷ್ಟನ್ನು ನೀರು ಹಾಕಿ ಫಸ್ಟು ತೊಳಿಬೇಕು, ಆಯಿತಾ? ತೊಳೀರಿ ದಯವಿಟ್ಟು, ಆಯಿತಾ? ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡಿ. ತೊಳ್ಕೊಂಡು ಆದಮೇಲೆ ಇದನ್ನು ಒಂದಷ್ಟು ಹೊತ್ತು ನೆನೆಸೋದಕ್ಕೆ ಬಿಡ್ತೀನಿ, ಒಂದು 1/4 ಗಂಟೆ. ಕೆಲವರು ನೆನೆಸಲ್ಲ, ಹಾಗೆ ಮಾಡ್ತಾರೆ. ಕೆಲವರು ತೊಳೆಯೋದು ಇಲ್ಲ, ನೆನೆಸೋದು ಇಲ್ಲ, ಡೈರೆಕ್ಟ್ ಕಾಳುಗಳನ್ನು ಹಾಗೆ ಫ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡ್ತಾರೆ. ಅದು ನಿಮ್ಮ ಇಷ್ಟ, ಆಯಿತಾ? ಅವ್ರಿಗೆ ಬಿಟ್ಟಿದ್ದು. ಬಟ್ ನನಗೆ ತೊಳೆದ್ಬಿಟ್ಟು ಯೂಸ್ ಮಾಡ್ಬೇಕು ನಾನು, ಹಾಗಾಗಿ ನಾನು ತೊಳ್ಕೊಂಡಾದಮೇಲೆ ಇದನ್ನು ಇಲ್ಲಿ ನೋಡಿ, ನಾನಿಲ್ಲ ರಾಗಿನ ಹಾಕಿಲ್ಲ, ರಾಗಿನ ಸಪ್ರೇಟ್ ಹಾಕ್ಕೊತಾ ಇದ್ದೀನಿ, ಆಯಿತಾ? ಈಗ ಅವಲಕ್ಕಿ ಮತ್ತು ಸಾಬುದಾನ ಇದಿಷ್ಟನ್ನು ನೆನೆಸಿಡದೆ ತೊಳೆದು ಹಂಗೆ ಇಟ್ಕೊಂಡಿರ್ತೀನಿ. ಈ ಕಾಳುಗಳನ್ನು, ಕುಂಬಳಕಾಯಿ ಬೀಜನ ತೆಗೆದು ಇದ್ರ ಜೊತೆಗೆ ಒಟ್ಟಿಗೆ ಹಾಕ್ಕೊಂಡು ತೊಳ್ಕೊಂಬಿಡ್ತೀನಿ. ಇವಾಗ ಮಕ್ಕಳಿಗೆ ಬೆಳೆಯೋ ವಯಸ್ಸಲ್ವ ಇದು, ಹಾಗಾಗಿ ಎಲ್ಲ ರೀತಿ ಕಾಳು ಕಡ್ಡಿಗಳು, ಸೊಪ್ಪು ಮತ್ತು ತರಕಾರಿಗಳು ಎಲ್ಲ ಥರದ್ದು ಮಕ್ಕಳಿಗೆ ಸೇರಬೇಕು ಅಲ್ವಾ? ಅದಕ್ಕೋಸ್ಕರ ಇದನ್ನು ಕೊಡಿ, ಆಯಿತಾ? ಇವಾಗ ನೆನೆಸಿಟ್ಕೊಂಡಿದ್ದೆ, ನಾನೊಂದು 1/4 ಗಂಟೆ ನೆನೆಸಿಟ್ಕೊಂಡಿದ್ದೆ. ಅದನ್ನು ನೀರೆಲ್ಲ ಸೋರಲಿ ಅಂತ ಹಾಕಿ ಇಡ್ತೀನಿ. ಇವಾಗ ಅದನ್ನೆಲ್ಲ ನೀರೆಲ್ಲ ಸೋರೋ ಅಷ್ಟರಲ್ಲಿ ಇದೆರಡನ್ನೂ ತೊಳೆದು ಅದರೊಳಗಡೆಗೆ ಮಿಕ್ಸ್ ಮಾಡ್ಕೊತೀನಿ. ಕೆಲವರು ಇದಕ್ಕೆ ಇನ್ನೂ ಬೇಕಾದಷ್ಟು ಕಾಳುಗಳು ಹಾಕ್ಕೊತಾರೆ. ನನಗೆ ಸಿಕ್ಕಿದ್ದಿಷ್ಟು ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ, ಆಯಿತಾ? ಬಾದಾಮಿ ಹಾಕ್ಕೊತಾರೆ, ಗೋಡಂಬಿ ಹಾಕ್ಕೊತಾರೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊತಾರೆ. ಆದರೆ ನಾನು ಇದಕ್ಕೆ ಹಾಕೋತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಡ್ರೈ ಫ್ರೂಟ್ಸ್ದೇ ಪೌಡ್ರನ್ನ ಮಾಡಿ ಇಟ್ಕೊಂಡಿರೋದ್ರಿಂದ ಇದಕ್ಕೆ ನಾನೇನು ಅದನ್ನು ಆ್ಯಡ್ ಮಾಡ್ತಾಯಿಲ್ಲ. ಬೇಕಿದ್ರೆ ನಿಮ್ಮ ಇಷ್ಟ, ನೀವು ಮಾಡ್ಕೊಬೋದು. ಇದು ನೀರೆಲ್ಲ ಸೋರೆ ಆದಮೇಲೆ ಒಂದು ನೀಟಾಗಿರೋ ಅಂಥ ಬಟ್ಟೆ ಮೇಲೆ ಇದನ್ನು ಹರಡ್ತೀನಿ, ಆಯಿತಾ? ನೀರೆಲ್ಲ ಹೀರ್ಕೊಬೇಕು. ಇದು ನೀವು ನೆನೆಸ್ತಾ ಇಲ್ಲ, ಜಸ್ಟ್ ಬರೀ ತೊಳೆದ್ಬಿಟ್ಟು ಹಾಕ್ತೀನಿ, ಫ್ರೈ ಮಾಡ್ತೀನಿ, ಹುರಿತೀನಿ ಕಾಳುಗಳನ್ನು ಅಂತ ಅಂದರೆ ಇದನ್ನು ಬಿಸಿಲಲ್ಲಿ ಒಣಗಿಸೋ ಅವಶ್ಯಕತೆ ಏನಿರಲ್ಲ. ಬಟ್ ನಾನು ಇದನ್ನು ನೆನೆಸಿಟ್ಟಿರೋದ್ರಿಂದ ನಾನೊಂದು 2 ಅವರು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊತೀನಿ. ಇದೇನಾಗುತ್ತೆ ಅಂತಂದರೆ, ನೆನೆಸ್ಬಿಟ್ಟಾದಮೇಲೆ ಕಡಲೆ ಬೀಜ ಮತ್ತು ಕುಂಬಳಕಾಯಿ ಬೀಜ ಇದೆಲ್ಲ ಇದೆಯಲ್ವ, ಇದು ಸಾಫ್ಟ್ ಆಗಿಬಿಡುತ್ತೆ ನೆನೆಸಿದ ತಕ್ಷಣವೇ. ಹಾಗಾಗಿ
ನಾವು ಜಸ್ಟ್ ಬರೀ ಫ್ರೈ ಮಾಡಿಬಿಟ್ಟು ಅದನ್ನು ಪೌಡ್ರ್ ಮಾಡ್ತೀವಿ ಅಂದರೆ ಆಗಲ್ಲ. ಅದಿನ್ನೂ ಪಿಚ್ಕ ಅಂತ ಇರುತ್ತೆ ಕಾಳುಗಳು. ಹಾಗಾಗಿ ಇದನ್ನು ಒಣಗಿಸ್ಕೊಬೇಕು. ಇಲ್ಲ ಹಂಗೆ ನಾವು ಪೌಡ್ರ್ ಮಾಡಿಟ್ರೆ ಪೌಡ್ರ್ ಬೇಗ ಕೆಟ್ಟೋಗ್ಬಿಡುತ್ತೆ, ಹಾಳಾಗುತ್ತೆ. ಹಾಗಾಗಿ ನೀವು ನೆನೆಸಿ ಇಟ್ಟರೆ ಈ ಥರ ಒಂದಷ್ಟೊತ್ತು 2 ಅವರ್ ಅಥವಾ 3 ಅವರ್ ಗೊತ್ತಾಗುತ್ತಲ್ವ ನಿಮಗೆ ಇದು ಒಣಗಿದೆ ಅಂತ, ಅಷ್ಟೊತ್ತು ಫ್ರೈ ಮಾಡ್ಕೊಳ್ಳಿ, ಒಣಗಿಸ್ಕೊಳ್ಳಿ. ಯಾಕೆ ಕಾಳುಗಳನ್ನು ನೆನೆಸಿಟ್ಟು ಯೂಸ್ ಮಾಡಬೇಕು ಅಂತ ಅಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ಆಯಿತಾ. ಆ ಒಂದು ಕಾರಣಕ್ಕೆ ನೆನೆಸಿ ಯೂಸ್ ಮಾಡೋದು ಬೆಟರ್ ಅಂತ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ನಾನು ಎಲ್ಲನೂ ನೆನೆಸ್ಕೊಂಡೆ ಅವನಿಗೆ ಫ್ರೈ ಮಾಡ್ತಾಯಿದ್ದೀನಿ. ಬಿಸಿಲು ಬೇರೆ ಕಡಿಮೆ ಇತ್ತು, ಸ್ವಲ್ಪ ಟೈಮ್ ತೊಗೊತು. ಅದು ಗೊತ್ತಾಗುತ್ತೆ ನಿಮಗೇ, ತೆಗೆದೊಂದು ಕಾಳು ಬಾಯಿಗೆ ಹಾಕ್ದಾಗ ಅದು ಗರಿಯಾಗಿದೆಯಾ ಇಲ್ಲ ಸಾಫ್ಟಾಗಿದೆಯಾ ಅಂತ. ಅದನ್ನು ನೋಡಿಕೊಂಡು ನೀವು ಹುರಿಯೋದನ್ನು ಸ್ಟಾಪ್ ಮಾಡಿ. ಇದನ್ನು ಬೇಕಿದ್ರೆ ನಾವು ಮೊಳಕೆ ಕಟ್ಟಿಬಿಟ್ಟು ಕೂಡ ನಾವು ಮಾಡ್ಕೊಬೋದು. ನಾನು ಹಾಗೆ ಮಾಡ್ತಾಯಿದ್ದೀನಿ. ಮೊಳಕೆ ಕಟ್ಟಿದ್ರೆ ಇನ್ನೂ ತಂಪಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಪ್ರೋಟೀನ್ ಜಾಸ್ತಿ ಇರುತ್ತೆ, ತಂಪಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗೆ ಅಂತ ಅಷ್ಟೇ. ನಾನು ಗೋಧಿ ಹಾಕೋದನ್ನೇ ಮರ್ತ್ಬಿಟ್ಟೆ. ಈಗ ವಾಯ್ಸ್ ಓವರ್ ಕೊಡ್ತಾ ಸಡನ್ನಾಗಿ ನೆನಪಾಯಿತು, ಅಯ್ಯೋ ನಾನು ಗೋಧಿನೇ ಹಾಕ್ಲಿಲ್ವಲ್ಲ ಇಲ್ಲಿಗೆ ಅಂತ. ನೋಡೋಣ, ಆಮೇಲೆ ಬೇಕಿದ್ದರೂ ಆ್ಯಡ್ ಮಾಡ್ಕೊಬೋದು, ಏನಿಲ್ಲ. ತಾಳ್ಮೆಯಿಂದ ಮಾಡ್ತೀನಿ ಅಂತ ಅಂದರೆ ಬೇಕಿದ್ರೆ ನೀವು ಎಲ್ಲ ಕಾಳನ್ನು ಬೇರೆ ಸಪ್ರೇಟಾಗಿಯೇ ಹುರ್ಕೊಬೋದು. ಬಟ್ ನನಗೆ ಅಷ್ಟು ತಾಳ್ಮೆ ಇಲ್ಲ, ಅದಕ್ಕೆ ಒಟ್ಟಿಗೆ ಹಾಕ್ಕೊಂಡು ಹುರಿದ್ಬಿಡ್ತಾಯಿದ್ದೀನಿ. ಈ ಥರ ಒಟ್ಟಿಗೆ ಹುರಿದಾಗ ರಾಗಿ ಸಣ್ಣ ಇರೋದ್ರಿಂದ ಕೆಳಗಡೆ ಹೊಟ್ಟೋಗ್ಬಿಡುತ್ತೆ, ಅದು ಸೀದೋಗ್ಬೋದು. ಹಾಗಾಗಿ ನಾನು ಸ್ವಲ್ಪ ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ನೀವು ಬೇಕಿದ್ರೆ ಸಪ್ರೇಟ್ ರಾಗಿನೇ ಬೇರೆ ಮಾಡಿಕೊಂಡು ಹುರಿತೀನಿ ಅಂದರೂ ಕೂಡ ಹುರಿಬೋದು. ಇಷ್ಟಕ್ಕೆ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಈಗ ಮಿಕ್ಸಿ ಆನ್ ಆಗುತ್ತೆ ಪಪ್ಪು, ನೀ ಎದುರ್ತೀಯಾ? ಎತ್ಕೊಂಡಂತೂ ಏನೂ ಮಾಡೋಕ್ಕಾಗಲ್ಲ ನನಗೆ, ಅಯ್ಯಪ್ಪ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಂಡಿರೋದ್ರಿಂದ ಮಿಕ್ಸಿಲೇ ಪೌಡ್ರ್ ಮಾಡ್ಕೊಬೋದು. ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಬೇಕಿದ್ರೆ ಹೊರಗಡೆ ಮಿಲ್ಲಿಗೆ ಕೊಡ್ಬೋದು. ಈ ಥರ ಪೌಡ್ರ್ ಮಾಡ್ಕೊಂಡಾದಮೇಲೆ ಒಂದು ಸಲ ಹಿಂಗೆ ಜರಡಿ ಆಡ್ಕೊಂಬಿಡಿ, ಸ್ವಲ್ಪ ತರಿಯಾಗಿ ಸಿಗುತ್ತೆ. ಅದನ್ನು ಮತ್ತೆ ನಾನು ಎಲ್ಲ ತರಿನೂ ಸೇರಿಸಿ ಇನ್ನೊಂದು ಸಲ ಪೌಡ್ರ್ ಮಾಡ್ಕೊತೀನಿ. ಆದಷ್ಟು ನಯಸ್ಸಾಗಿದ್ದರೆ ಚೆನ್ನಾಗಿರುತ್ತೆ, ತರಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಆಮೇಲೆ ಕೆಟ್ಟೋಗ್ಬೋದು. ತರಿಯಾಗಿದ್ದರೆ ನೀಟಾಗಿ ಒಂದು ಸಲ ಜರಡಿ ಆಡ್ಕೊಂಬಿಟ್ರೆ ಪೌಡ್ರು ಕೂಡ ಬೇಗ ಕೆಡಲ್ಲ, ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ಅಂತ. ಆಮೇಲೆ ನಾನು ಇಲ್ಲಿ ಜಾಸ್ತಿನೂ ಏನು ಮಾಡ್ಕೊಂಡಿಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೀರು ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊತೀನಿ. ನಾನು ಇವಾಗ ಸ್ಟವ್ ಹಚ್ಚಿಲ್ಲ, ಸ್ಟವ್ ಹಚ್ಚೋದಕ್ಕೂ ಮುಂಚೆನೇ ಪೌಡ್ರನ್ನ ನೀರೊಳಗಡೆ ಹಾಕ್ಬಿಟ್ಟು ಕಲಿಸ್ಕೊಂಬಿಡಿ. ಸ್ಟವ್ ಹಚ್ಬಿಟ್ಟು ಹಾಕ್ತೀವಿ ಅಂದರೆ ಗಂಟು ಕಟ್ಬಿಡುತ್ತೆ. ಹಾಗಾಗಿ ನಾನಿನ್ನು ಸ್ಟವ್ ಹಚ್ಕೊಂಡಿಲ್ಲ. ಫಸ್ಟೇ ನೀರಿಗೆ 1 ಸ್ಪೂನ್ ಪೌಡ್ರ್ ಹಾಕ್ಕೊಳ್ಳಿ. ನಿಮ್ಮ ಇಷ್ಟ ಕ್ವಾಂಟಿಟಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟೆ ಅನಿಸುತ್ತೆ, 1.5 ಸ್ಪೂನ್ ಹಾಕ್ಬಿಟ್ಟೆ. ನಂಗೆ ಇವನಿಗೆ 1 ಸ್ಪೂನ್ ಹಾಕಿದರೆ ಕರೆಕ್ಟಾಗಿ ಆಗ್ತಿತ್ತು. ಮಾಡಿ ಆದಮೇಲೆ ಗೊತ್ತಾಯಿತು ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ಇದು ಅಂತ. ಸೊ ನಾನಿಲ್ಲಿ 1.5 ಸ್ಪೂನ್ ಹಾಕ್ಕೊಂಬಿಟ್ಟಿದ್ದೀನಿ. ಇದನ್ನು ಗಂಟು ಇಲ್ಲದೆ ಇರೋ ಥರ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಕಮ್ಮಿ ಅನ್ನಿಸೋದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದು ಬೇಗ ಗಟ್ಟಿ ಆಗಿಬಿಡುತ್ತೆ ಆರಿದ್ಮೇಲೆ, ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿನೇ ಬೇಕು. ಸ್ಟವ್ ಹಚ್ಚಿದ್ದೀನಿ. ಇವಾಗ ಸ್ಟವ್ ಹಚ್ಬಿಟ್ಟು ಆವಾಗವಾಗ ಮಧ್ಯೆ ಒಂದೊಂದು ಸಲ ಈ ಥರ ಕೈ ಆಡ್ಕೊಂಬಿಟ್ರೆ ಬೆಟರು. ಇಲ್ಲಾಂದರೆ ಕೈ ಆಡಿಲ್ಲ ಅಂದರೆ ಹಂಗೆ ಕೆಳಗಡೆ ಬರೀ ಗಟ್ಟಿ ಇರುತ್ತೆ, ಮೇಲೆ ಬರೀ ನೀರು ಥರ ಇರುತ್ತೆ. ಅದಕ್ಕೆ ಮಧ್ಯೆ ಒಂಚೂರು ಕೈ ಆಡ್ಕೊಂಬಿಡಿ. ಈ ಕಾಳುಗಳನ್ನ ಪುಡಿ ಮಾಡೋ ಟೈಮಲ್ಲಿ ಈ ಕಾಳುಗಳ ಜೊತೆ ಕೆಲವರು ಜೀರಿಗೆನೂ ಮಿಕ್ಸ್ ಮಾಡ್ಕೊತಾರೆ. ಆದರೆ ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿಲ್ಲ. ಯಾಕೆ ಅಂತ ಅಂದರೆ ನಾನು ಪಾಪುಗೆ ಇದನ್ನು ಒಂದೊಂದು ಸಲ ಇದಕ್ಕೆ ಬೆಲ್ಲ ಹಾಕಿ ಕೊಡ್ತೀನಿ, ಒಂದೊಂದು ಸಲ ಉಪ್ಪು ಹಾಕಿ ಕೊಡ್ತೀನಿ. ಆಗ ಒಂದು ಕಾರಣಕ್ಕೋಸ್ಕರ ನಾನು ಜೀರಿಗೆ ಹಾಕ್ಕೊಂಡಿಲ್ಲ. ಬೇಕಿದ್ದರೆ ನೀವು ಜೀರಿಗೆ ಪೌಡ್ರನ್ನ ಮಾಡೋ ಟೈಮಲ್ಲಿ ಹಾಕ್ಕೋಬೋದು. ಅದಕ್ಕೆ ಇನ್ನು ಜೀರಿಗೆ ಹಾಕ್ಬಿಟ್ರೆ ಇನ್ನು ಅದಕ್ಕೆ ಬೆಲ್ಲ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಜೀರಿಗೆನ ಸ್ಕಿಪ್ ಮಾಡಿದೆ. ನಾನು ನಿಮಗೆ ಉಪ್ಪು ಬೆಲ್ಲ ಎರಡನ್ನೂ ಹಾಕ್ತೀನಿ. ಸೊ ನೀವು 1 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗಾದರೆ ಉಪ್ಪು ಬೆಲ್ಲ ಸೇರಿಸಿ ಕೊಡಿ. 1 ವರ್ಷದ ಒಳಗಿನ ಮಕ್ಕಳಿಗಾದರೆ ಉಪ್ಪು ಬೇಕಿಲ್ಲ, ಬೆಲ್ಲನೂ ಬೇಕಿಲ್ಲ. ಹಾಗೆ ಮಾಡಿ ಕೊಟ್ಟರೆ ತಿನ್ಕೊತವೆ.
ಅಂದರೆ ನಾವು ಸ್ಟಾರ್ಟಿಂಗಿಂದ ಏನು ಫುಡ್ಡು ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತೀವಿ ಆವಾಗಿಂದಲೇ ಮಕ್ಕಳಿಗೆ ಉಪ್ಪಿಲ್ಲದೆ ಅಭ್ಯಾಸ ಮಾಡಿರಬೇಕಷ್ಟೆ. ಇವಾಗ ಈ ಥರ ಆಗಿದೆ. ಸ್ವಲ್ಪ ತೆಳು ಅಂತ ಅನ್ನಿಸಿದಾಗಲೇ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಆರ್ತಾ ಬೇಗ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ತೆಳು ಇದ್ದಾಗಲೇ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಈಗ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇದೆ. ನಾನು ಇದಕ್ಕೆ ಬೆಲ್ಲ ಹಾಕಿಲ್ಲ, ಬದಲಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಾನು ಅದನ್ನು ತೋರಿಸೋದನ್ನು ಮರೆತೆ ನಾನು ವೀಡಿಯೋ ಮಾಡೋದನ್ನು. ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿದೆ. ಇವಾಗ ನಾನು ಇಷ್ಟಕ್ಕೆ ಸ್ಟವ್ನ ಆಫ್ ಮಾಡ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಮನೇಲೇ ಮಾಡಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಬೌಲಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ ಹಾಕೋಬೋದಿತ್ತು, ಆದರೆ ಪಾತ್ರೆಗೆ ಅರ್ಧ ಮೆತ್ಕೊಂಡ್ಬಿಡುತ್ತೆ ತುಪ್ಪ ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಇಲ್ಲಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ತಿನ್ನೋದಕ್ಕೆ ಕೊಡೋದಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.